ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಶ್ರೀ. ಮತ್ತೊಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಅವಳ ಹೆಸರು ಸುನೀತಾ. ಮೊದಲಿನಿಂದಲೂ ಕಾಂಪ್ಲಾನ್, ಬೋರ್ಮಿಟಾ, ಹಾರ್ಲಿಕ್ಸು, ಐಸ್ ಕ್ರೀಮು, ಡೇರಿ ಮಿಲ್ಕು ತಿಂದು ಬೆಳೆದ ಹುಡುಗಿ. ಅವಳು ಅದೇ ಕಾರಣದಿಂದ ನೈಸ್ ಅನ್ನೋ ಥರ ಇದ್ಲು. ರೂಪದಲ್ಲಿ ಅಂತ ಸುಂದ್ರಿ. ಇಂಥ ಸುನೀತಾಗೆ ಇದ್ದ ದೊಡ್ಡ ಕ್ರೇಜ್ ಅಂದರೆ ಗಾಡಿಯಲ್ಲಿ ಹಾಗೆ ಸುಮ್ಮನೆ ರೌಂಡ್ ಹೊಡೆಯೋದು, ಮನೆಗೆ ವಾಪಸ್ ಬರೋಕ್ಕಿಂತ ಮುಂಚೆ ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿನ್ನೋದು. ಹೇಳಿ ಕೇಳಿ ಸುಂದ್ರಿ. ಹುಡುಗರು ಸುಮ್ಮನೆ ಇರ್ತಿದ್ರಾ? ಅಷ್ಟೂ ಹುಡುಗರು ಇವಳ ಹಿಂದೆನೇ ಸುತ್ತ ಕಾಳು ಹಾಕೋಕೆ ಟ್ರೈ ಮಾಡ್ತಿದ್ರು. ಇಂಥ ಸುಂದ್ರಿಗೆ ಕಾಳು ಹಾಕಲು ಹೋಗಿ ಗೆದ್ದು ಬಿಟ್ಟ ಭೂಪನ ಹೆಸರು ಸುಧೀರ. ಹುಡುಗ ಮೊದಲೇ ಸಾಫ್ಟ್ವೇರ್. ಇಡೀ ವಾರ ದುಡಿದು ತಲೆ ಕೆಟ್ಟೋಗಿರ್ತಾ ಇತ್ತಲ್ಲ, ಅದೇ ಕಾರಣಕ್ಕೆ ವಾರವೂ ಬೆಳಗ್ಗಿಂದ ಸಂಜೀತನ ರೋಡಲ್ಲಿ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಅಡ್ಡಾಡ್ತಿದ್ದ. ಹೀಗಿರುವಾಗ ಅದೊಂದು ದಿನ ಮಿಂಚಿಂಗು ಅನ್ನುವಂತೆ ಸಿಂಗಾರ ಮಾಡಿಕೊಂಡಿದ್ದ ಸುನೀತಾ ಈ ಹುಡುಗ ಕುಳಿತಿದ್ದ ಹೋಟೆಲ್ನಲ್ಲಿಯೇ, ಇವನ ಎದುರುಗಿದ್ದ ಟೇಬಲ್ನಲ್ಲಿಯೇ ಮಸಾಲೆ ದೋಸೆ ತಿನ್ನುತ್ತಾ ಕೂತಿದ್ದಳು. ಅವಳನ್ನು ಕಂಡದ್ದೇ ಆ ಹುಡುಗನಿಗೆ ಆಸೆ ಶುರುವಾಯಿತು. ಪ್ರೀತಿಯ ಕಿಕ್ಕೇರಿತು. ಬದುಕು ಅಂತೇನಾದರೂ ಇದ್ದರೆ ಇಂಥ ಸುಂದರಿಯ ಜೊತೆ ಇರಬೇಕು, ಇಲ್ಲದಿದ್ದರೆ ಬದುಕಿದ್ದು ಪ್ರಯೋಜನವೇನು ಅಂದುಕೊಂಡ. ತಕ್ಷಣವೇ ಎಲ್ಲ ದೇವರನ್ನು ಬೇಡಿಕೊಂಡ. ಆದದ್ದಾಗಲಿ ನಾನಂತೂ ಈಗಿಂದೀಗಲೇ ಪ್ರಪೋಸ್ ಮಾಡಿಬಿಡ್ತೀನಿ, ಅವಳು ಒಪ್ಪಿಕೊಳ್ಳೋ ಹಾಗೆ ಮಾಡಪ್ಪ ದೇವರೇ ಅಂದುಕೊಂಡವನು ಕೂತಲ್ಲೇ ಒಮ್ಮೆ ಮಿಸುಕಾಡಿ ಅವಳಿಗಷ್ಟೇ ಕೇಳಿಸುವ ದನಿಯಲ್ಲಿ ಲವ್ ಮೀ ಆರ್ ಹೇಟ್ ಮೀ ಅಂದುಬಿಟ್ಟ. ಸುನೀತಾ ಒಮ್ಮೆ ಕತ್ತೆತ್ತಿ ನೋಡಿದಳು. ಎದುರಿಗಿದ್ದವನು ಸುಂದರನಂತೆ ಕಂಡನು. ಅವನ ಕಣ್ಣಲ್ಲಿ ಪ್ರಾಮಾಣಿಕತೆ ಇತ್ತು, ಪ್ರೀತ್ಸೆ ಎಂಬ ವಿನಂತಿ ಇತ್ತು, ಅಮ್ಮವರ ಗಂಡನಾಗುವ ವ್ಯಾಧತನವಿತ್ತು. ಅದುವರೆಗೂ ಯಾರಿಗೂ ಒಲಿಯದಿದ್ದ ಈ ಸುಂದರಿ ಅವತ್ತು ಸುಧೀರ್ನನ್ನೇ ತಿನ್ನುವಂತೆ ನೋಡುತ್ತಾ ಕಿಸ್ ಮೀ ಆರ್ ಕಿಲ್ ಮೀ ಅಂದುಬಿಟ್ಟಳು. ಮರುಕ್ಷಣವೇ ಅವರಿಬ್ಬರ ಲವ್ ಶುರುವಾಯಿತು. ಆಮೇಲೂ 1-2 ವಾರ ಅದೇ ಹೋಟೆಲಲ್ಲಿ ಇವರಿಬ್ಬರು ಲಲ್ಲೆ ಹೊಡೆದ್ರು. ಅದೇ ವೇಳೆಗೆ ಈ ಸುಧೀರ್ ಅವಳಿಗೊಂದು ಮೊಬೈಲ್ ಕೊಡಿಸಿದ, ಲೈಫ್ ಟೈಮ್ ಕರೆನ್ಸಿ ಹಾಕಿಸಿದ. ಸಖತ್ ಖುಷಿಯಾದ ಈ ಹುಡುಗಿ ಅವನನ್ನು ಸೀದಾ ಮನೆಗೆ ಕರೆದೊಯ್ದು ಎಲ್ಲರಿಗೂ ಪರಿಚಯ ಮಾಡಿಸಿದಳು. ಹೇಳಿ ಕೇಳಿ ಸಾಫ್ಟ್ವೇರ್ ಹುಡುಗ, ಒಪ್ಪದೇ ಇರೋಕ್ಕಾಗುತ್ತಾ? ಹುಡುಗಿ ಮನೆಯಲ್ಲಿ ಒಪ್ಪಿದ್ರು. ಕೆಲವೇ ದಿನದಲ್ಲಿ ಹುಡುಗನ ಮನೆಯವರು ಒಪ್ಪಿ ಎಂಗೇಜ್ಮೆಂಟ್ ಕೂಡ ಮುಗಿಸಿಬಿಟ್ರು. ಅವತ್ತಿಂದ ಶುರುವಾಯಿತು ನೋಡಿ, ಹಗಲು ರಾತ್ರಿ ಇಬ್ಬರು ಸುತ್ತಿದ್ದು. ಅಷ್ಟಾದ ಮೇಲೂ ಮೊಬೈಲ್ನಲ್ಲಿ ಇಬ್ಬರು ಗಂಟೆಗಟ್ಟಲೆ ಮಾತಾಡಿದ್ದು. ಎಷ್ಟೋ ಬಾರಿ ಇಡೀ ರಾತ್ರಿ ಮಾತಾಡ್ತಾನೆ ಇರ್ತಿದ್ರಂತೆ. ಈ ಸುನೀತಂಗೆ ಮೊಬೈಲ್ ಹುಚ್ಚು ಅದೆಷ್ಟು ಹಿಡ್ಕೊಂತು ಅಂದರೆ, ಒಂದೊಮ್ಮೆ ಅವಳು ತನ್ನ ಗೆಳತಿಯರು ಮತ್ತು ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾಗ ತೀರಾ ಆಕಸ್ಮಿಕವಾಗಿ ಹೇಳಿಬಿಟ್ಲು, ಈ ಮೊಬೈಲ್ ಬಂದ ಮೇಲೆ ನನ್ನ ಬದುಕೇ ಬದಲಾಗಿದೆ. ಬೈ ಚಾನ್ಸ್ ನಾನೇನಾದರೂ ಸತ್ತು ಹೋದರೆ ಪ್ಲೀಸ್ ಈ ಮೊಬೈಲನ್ನು ನನ್ನ ಜೊತೆಗೆ ಮಣ್ಣು ಮಾಡಿ. ಈ ಮೊಬೈಲ್ ಜೊತೆ ಇಲ್ಲ ಅಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಈ ಮಧ್ಯೆ ಅದು ಯಾವುದೋ 10 ದಿನದ ಟ್ರೈನಿಂಗು ಅಂತ ಸುಧೀರ್ ಹೈದರಾಬಾದಿಗೆ ಹೋದ. ಹೇಗಿದ್ರೂ ಮೊಬೈಲ್ ಇತ್ತಲ್ಲ, ಅವರದ್ದು 24x7 ಚಾನೆಲ್ ಥರ. ಹೀಗಿರುವಾಗಲೇ ಅದೊಂದು ಸಂಜೆ ಸುನೀತಾ ಯಾರೊಂದಿಗೋ ಮಾತನಾಡಿಕೊಂಡು ಬರ್ತಿದ್ದಾಗಲೇ ಅನಾಹುತ ನಡೆದು ಹೋಯಿತು. ಸ್ಕೂಟಿ ಸ್ಕಿಡ್ ಆಗಿ ಸುಂದರಾಂಗಿ ಸುನೀತಾ ಕತೆಯಾಗಿ ಹೋದಳು. ಸ್ಮಶಾನಕ್ಕೆ ಅವಳ ಶವ ಸಾಗಿಸುವಾಗ ಒಂದು ಘಟನೆ ನಡೆಯಿತು. ಎಲ್ಲ ಪೂಜೆಯ ನಂತರ ಶವಾನ ಎತ್ಕೊಳ್ಳೋಕೆ ಹೋದರೆ ಅದು ಮೇಲೇಳಲೇ ಇಲ್ಲ. ಅರೆ, ಇದೇನಪ್ಪ ವಿಚಿತ್ರ ಎಂದು ಎಲ್ಲರೂ ಬೆರಗಾಗಿ ನಿಂತಿದ್ದಾಗಲೇ ಬಹುಶಃ ಆ ಹುಡುಗಿಯ ಯಾವುದೋ ಆಸೆ ಈಡೇರಿಲ್ಲ ಅನಿಸುತ್ತೆ, ಅದಕ್ಕೆ ಹೀಗಾಗ್ತಾ ಇದೆ ಅಂದರು. ಯಾರೋ ತಕ್ಷಣವೇ ವಾಮಾಚಾರಿಯೊಬ್ಬನನ್ನು ಕರೆತಂದು ವಿಷಯ ತಿಳಿಸಿದರು. ಆತ ದಡಬಡಿಸಿ ಬಂದವನೇ ಶವದ ಹಣೆಯ ಮೇಲೆ ಕೈಯಿಟ್ಟು ಆತ್ಮದೊಂದಿಗೆ ಮಾತುಕತೆ ನಡೆಸಿ, ಇದಕ್ಕೆ ಮೊಬೈಲ್ ಬೇಕಂತೆ, ಕೊಡ್ರಿ ಅಂದ. ತಕ್ಷಣವೇ ಸುನೀತಾಳ ಹೆತ್ತವರಿಗೆ ಆಕೆ ಹಿಂದೊಮ್ಮೆ ಹೇಳಿದ್ದು ನೆನಪಾಯಿತು. ಓ, ಇದು ಮಗಳ ಕಡೆಯ ಆಸೆ ಅಂದುಕೊಂಡ ಅವರು ಸುನೀತಾ ಬಳಸುತ್ತಿದ್ದ ಮೊಬೈಲನ್ನು ಶವದ ಮೇಲೆ ಇಟ್ಟು ನಂತರ ಎತ್ತಿದರು ನೋಡಿ. ಎಲ್ಲವೂ ಹೂ ಎತ್ತಿದಷ್ಟು ಸಲೀಸಾಗಿ ಮುಗೀತು. ಕಲ್ಲು ಕರಗುವಷ್ಟು ಅತ್ತ ಸುನೀತಾಳ ಬಂಧುಗಳು ಶವವನ್ನು ಮಣ್ಣು ಮಾಡಿ ಬಂದರು. ತೀರಾ ಸೆಂಟಿಮೆಂಟಲ್ ಎಂಬಂತಿದ್ದ ಸುಧೀರನಿಗೆ ಸುದ್ದಿ ಗೊತ್ತಾದರೆ ಶಾಕ್ ಆಗ್ತಾನೆ ಅಂದುಕೊಂಡು ಅವರು ಈ ವಿಷಯ ತಿಳಿಸಲೇ ಇಲ್ಲ. ಆ ಕಡೆ ಹೈದರಾಬಾದಿಗೆ ಬಂದಿದ್ದಲ್ಲ ಸುಧೀರ, ಅವನ ಕೆಲಸ 8 ದಿನಕ್ಕೆ ಮುಗೀತು. ತಕ್ಷಣವೇ ಸುನೀತಾಳ ಮನೆಗೆ ಫೋನ್ ಮಾಡಿದ. ಫೋನ್ ತಗೊಂಡಿದ್ದು ಸುನೀತಾಳ ತಾಯಿ ಅಂತ ಗೊತ್ತಾದ ತಕ್ಷಣ, ಆಂಟಿ, ನಾನು ಬೆಳಗ್ಗೆ ಬರ್ತಾ ಇದ್ದೀನಿ,
ಸುನೀತಂಗೆ ಹೇಳಬೇಡಿ, ಅವಳಿಗೆ ನಾನು ದಿಢೀರ್ ಅಂತ ಬಂದು ಶಾಕ್ ಕೊಡಬೇಕು ಅಂತಿದ್ದೀನಿ ಅಂದ. ಅವನು ಎರಡನೇದು ಮಾತಾಡಲು ಅವಕಾಶ ಕೊಡದ ಈಕೆ, ಸುದಿ ತಕ್ಷಣ ಮನೆಗೆ ಬಾ, ನಿಂಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ ಎಂದು ಫೋನ್ ಕಟ್ ಮಾಡಿದರು. ಇವನು ಬೆಳಗ್ಗೆಯೇ ಓಡೋಡಿ ಬಂದ. ಇವನು ಸುನಿ ಎಂದುಕೊಂಡು ಒಳ ಬಂದದ್ದು ಕಂಡು ಅವಳ ಮನೆಯವರೆಲ್ಲ ಬಿಕ್ಕಳಿಸಿದರು. ತಡ ಮಾಡದೆ ವಿಷಯ ತಿಳಿಸಿದರು. ಅವನು ಒಮ್ಮೆ ಗಾಬರಿಗೊಂಡ. ಮರುಕ್ಷಣವೇ ಜೋರಾಗಿ ನಕ್ಕು, ಹೀಗೆಲ್ಲ ಆಟ ಆಡಿಸೋಕೆ ಬರಬೇಡಿ, ಮೊದಲು ಅವಳನ್ನ ಕರೀರಿ ಎಂದ. ಇವರು ಮತ್ತೆ ವಿವರಿಸಿದರು. ಅವನಿಗೆ ನಂಬಿಕೆ ಬರಲಿಲ್ಲ. ಕಡೆಗೆ ವಿಧಿ ಇಲ್ಲದೆ ಮರಣಪತ್ರ ತೋರಿಸಿದರು. ಆಗ ನಂಬಲಾಗದೆ ನಂಬಿದ ಸುಧೀರ, ನೋ, ನಾನು ಇದನ್ನೆಲ್ಲ ನಂಬಲಾರೆ. ಕಳೆದ 1 ವಾರದಿಂದಲೂ ಸುನೀತಾ ನನಗೆ ಫೋನ್ ಮಾಡ್ತಾನೇ ಇದ್ದಾಳೆ. ನಾನು ಅವಳಿಗೆ ಫೋನ್ ಮಾಡಿದ್ದೀನಿ. ನಿನ್ನೆ ರಾತ್ರಿ ಕೂಡ ಅವಳೊಂದಿಗೆ ಮಾತನಾಡಿದ್ದೆ. ಬೇಕಿದ್ರೆ ಸಾಕ್ಷಿ ತೋರಿಸ್ತೀನಿ ಎಂದವನೇ ತನ್ನ ಫೋನ್ನ ತೆಗೆದು ತೋರಿಸಿದ. ಮನೆ ಮಂದಿಯೆಲ್ಲ ಬೆರಗಾಗಿ ನೋಡುತ್ತಿದ್ದಾಗಲೇ ಸುಧೀರನ ಮೊಬೈಲ್ ರಿಂಗ್ ಆಯಿತು. ಮೊಬೈಲ್ ಪರದೆಯ ಮೇಲೆ ಸುನೀತಾ ಕಾಲಿಂಗ್ ಎಂದು ಅದನ್ನು ಎಲ್ಲರಿಗೂ ತೋರಿಸಿದ ಸುಧೀರ ತಕ್ಷಣವೇ ತನ್ನ ಮೊಬೈಲ್ನ ಲೌಡ್ ಸ್ಪೀಕರ್ ಆನ್ ಮಾಡಿ ಸುನೀತಾಳೊಂದಿಗೆ ಮಾತಿಗೆ ಶುರುವಿಟ್ಟ. ಹೌದು, ಅದೇ ಸುನೀತಾಳ ಧ್ವನಿ, ಅದೇ ಸ್ಪೀಡು, ಅದೇ ಮಾದಕತೆ, ಅದೇ ಹಳೆಯ ತಾಜಾ ಪ್ರೀತಿಯ ಒಗ್ಗರಣೆ. ಈ ಮಾತುಗಳನ್ನೇ ಕೇಳುತ್ತಾ ನಿಂತವರಿಗೆ ಬೆವರು ಬಂತಂದಾಯಿತು. ಶಿವ, ಸತ್ತು ಹೋದವಳು ಮಾತಾಡಲು ಹೇಗೆ ಸಾಧ್ಯವೇ ಎಂದು ಮತ್ತೆ ಯೋಚಿಸಿದ ಅವರೆಲ್ಲ ಕಡೆಯದಾಗಿ ಮತ್ತೆ ವಾಮಾಚಾರಿಯನ್ನ ಕರೆಸಿ, ಏನಪ್ಪ ಇದೆಲ್ಲ, ಒಂದಿಷ್ಟು ಪರಿಹಾರ ಹೇಳು ಅಂದರು. ಅವನು ಮತ್ತೆ ಆತ್ಮದ ಜೊತೆ ಸಂಭಾಷಣೆ ನಡೆಸಿ ಹೀಗೆ ಹೇಳಿದ. ಹೌದು, ಆತ್ಮಕ್ಕೆ ಸಾವಿಲ್ಲ. ನಿಜವಾದ ಪ್ರೀತಿ ಎಂದೆಂದೂ ಸೋಲಲ್ಲ, ಸಾಯಲ್ಲ. ಅದು ಅಮರ ಅಮರ ಅಮರ. ಸುಧೀರ್ ಬದುಕಿರುವವರೆಗೂ ಸುನೀತಾಳ ಆತ್ಮ ಮಾತಾಡ್ತಾನೆ ಇರುತ್ತೆ ಮೊಬೈಲ್ನ ಮೂಲಕ. ಕತೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲರಿಗೂ ಧನ್ಯವಾದಗಳು.